ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೇವೆ. ದೇವಸ್ಥಾನವು ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು, ಭಕ್ತರಿಗೆ ಉತ್ತಮ ಸೌಲಭ್ಯಗಳು ದೊರೆಯಬೇಕು ಹಾಗೂ ಅದರ ಧಾರ್ಮಿಕ ವೈಭವ ಇನ್ನಷ್ಟು ಹೆಚ್ಚಬೇಕು ಎಂಬುದು ನಮ್ಮೆಲ್ಲರ ಆಶಯವಾಗಿದೆ. ಆದರೆ ಪ್ರಸ್ತುತ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಹೊಸ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯೋಜನೆಗಳು ರೂಪುಗೊಳ್ಳುತ್ತಿರುವ ಬಗ್ಗೆ ತಿಳಿದುಬರುತ್ತಿದೆ. ಇಂತಹ ಮಹತ್ವದ ಯೋಜನೆಗಳನ್ನು ಭಕ್ತರೊಂದಿಗೆ ಸಮಾಲೋಚನೆ ನಡೆಸದೆ ಹಾಗೂ ಅವರ ಅಭಿಪ್ರಾಯಗಳನ್ನು ಪಡೆದುಕೊಳ್ಳದೆ ರೂಪಿಸುವುದು ಸೂಕ್ತವಲ್ಲ ಎಂಬ ಅಭಿಪ್ರಾಯ ಭಕ್ತರಲ್ಲಿ ವ್ಯಕ್ತವಾಗುತ್ತಿದೆ. ದೇವಸ್ಥಾನದಂತಹ ಸಾರ್ವಜನಿಕ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳು ಪಾರದರ್ಶಕವಾಗಿ ಹಾಗೂ ಭಕ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಮೂಹಿಕ ನಿರ್ಣಯದ ಮೂಲಕ ಕೈಗೊಳ್ಳುವುದು ಅತ್ಯಗತ್ಯವಾಗಿದೆ. ಅಭಿವೃದ್ಧಿ ಕಾಮಗಾರಿಗಳ ಭಾಗವಾಗಿ ನಟರಾಜ ವೇದಿಕೆ ಹಾಗೂ ಅಲ್ಲಿದ್ದ ಕಟ್ಟಡವನ್ನು ತೆರವುಗೊಳಿಸಿರುವ ಬಗ್ಗೆ ತಿಳಿದುಬಂದಿದೆ. ಆದರೆ ಈ ಕಾರ್ಯವು ಸಂಬಂಧಪಟ್ಟ ಕಾನೂನು ಮತ್ತು ಆಡಳಿತಾತ್ಮಕ ನಿಯಮಗಳನ್ನು ಅನುಸರಿಸಿ ನಡೆದಿದೆಯೇ, ಟೆಂಡರ್ ಪ್ರಕ್ರಿಯೆ ಪಾಲಿಸಲಾಗಿದೆಯೇ ಹಾಗೂ ತೆರವುಗೊಳಿಸಿದ ಸಾಮಗ್ರಿಗಳಿಂದ ಬಂದ ಆದಾಯವನ್ನು ದೇವಸ್ಥಾನದ ಖಾತೆಗೆ ನಿಯಮಾನುಸಾರ ಜಮೆ ಮಾಡಲಾಗಿದೆಯೇ ಎಂಬ ಮಾಹಿತಿಯು ಭಕ್ತರಿಗೆ ಲಭ್ಯವಿಲ್ಲ. ಈ ವಿಷಯದಲ್ಲಿಯೂ ಸಂಪೂರ್ಣ ಪಾರದರ್ಶಕತೆ ಕಾಯ್ದುಕೊಳ್ಳುವಂತೆ ಆಗ್ರಹಿಸುತ್ತಿದ್ದೇವೆ ಎಂದು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮನವಿಯನ್ನ ಸಲ್ಲಿಸಲಾಗಿದೆ. ಮಹಾಲಿಂಗೇಶ್ವರ ಸ್ವಾಮಿಯ ಈ ಕ್ಷೇತ್ರದ ಅತ್ಯಂತ ಕಾರಣಿಕ ಮತ್ತು ಪುಣ್ಯ ಕ್ಷೇತ್ರದಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲದೆ, ಯಾವುದೇ ರಾಜಕೀಯದ ಉದ್ದೇಶ ಇಲ್ಲದೆ, ಯಾವುದೂ ಇಲ್ಲದೆ ಕೇವಲ ಭಕ್ತಾದಿಗಳ ಮತ್ತು ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ನಮ್ಮ ಮನವಿ ಏನಂತ ಹೇಳುವುದನ್ನು ನಾವು ಅದನ್ನು ವಿಸ್ತಾರವಾಗಿ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೆ ನಾವು ಕೊಟ್ಟಿದ್ದೇವೆ. ನಮಗೀಗ ರಸ್ತೆ ಬಗ್ಗೆ ಕೇಳಿದ್ರು. ರಸ್ತೆ ಬಗ್ಗೆ ಏನಂತ ಹೇಳಿದರೆ, ನಮ್ಮ ನಿಲುವು ಏನಂತ ಹೇಳಿದರೆ ಸ್ಪಷ್ಟ. ಈ ಸಾರ್ವಜನಿಕ ರಸ್ತೆಯನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ಕಾರಣಿಕದ ಕೆರೆ ಇದೆ. ಪುತ್ತೂರಿಗೆ ಒಂದು ಮುತ್ತಿನ ಪುತ್ತೂರು ಅಂತ ಹೇಳುವ ಹೆಸರು ಬಂದದ್ದೇ ಆ ಕೆರೆಯಿಂದಾಗಿ. ಅಂತಹ ಒಂದು ಪವಿತ್ರ ಕೆರೆಯ ಪಕ್ಕದಲ್ಲೇ ಸಾರ್ವಜನಿಕ ರಸ್ತೆಯನ್ನು ನಿರ್ಮಾಣ ಮಾಡಿ ಅದನ್ನ ಇಡೀ ದೇವಸ್ಥಾನದ ಜಾಗದ ಉದ್ದಕ್ಕೂ ಸಾರ್ವಜನಿಕ ರಸ್ತೆ ಮಾಡುವುದಕ್ಕೆ ನಮ್ಮ ವಿರೋಧ. ಯಾಕೆ ಅಂತ ಹೇಳಿದರೆ, ಅದರಲ್ಲಿ ಇರತಕ್ಕಂಥ ಮುಂದಿನ ಗೊಂದಲಗಳು ಏರ್ಪಾಡಾಗಲಿಕ್ಕೆ ಸಾಧ್ಯತೆಗಳಿವೆ. ಸಾರ್ವಜನಿಕ ರಸ್ತೆಯು ದೇವಸ್ಥಾನದ ಪಕ್ಕದಲ್ಲೇ ಹಾದು ಹೋದರೆ ನಾಳೆ ಎಲ್ಲ ರೀತಿಯ ಗೊಂದಲಗಳಿಗೆ, ಅಂದರೆ ಅನ್ಯಮತ ಇರಬಹುದು ಅಥವಾ ಬೇರೆ ಇನ್ನೇನೋ ಚಟುವಟಿಕೆಗಳಿರಬಹುದು, ಕೆರೆಯ ಪಾವಿತ್ರತೆ ಎಲ್ಲವೂ ಹಾಳಾಗುವಂತಹ ಸಂದರ್ಭ ಬರಬಹುದು ಅಂತ ಹೇಳುವ ಒಂದು ಕಾಳಜಿಯಿಂದ ನಾವು ಇದನ್ನ ಮಾತಾಡ್ತಾ ಇದ್ದೇವೆ. ಇನ್ನೊಂದು, ಈ 24 ಮನೆಗಳಿಗೆ ಏನು ರಸ್ತೆಯ ವಿಚಾರ ಇದೆ, ಅದಕ್ಕೆ ನಮ್ಮದು ಖಂಡಿತವಾಗಿ ವಿರೋಧ ಇಲ್ಲ. ಅವರಿಗೆ ನಾವು ಬೆಂಬಲವಾಗಿಯೇ ಇದ್ದೇವೆ. ಯಾಕಂತ ಹೇಳಿದ್ರೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ಮೂಲಭೂತ ಸೌಕರ್ಯ ಕೊಡುವ ವಿಚಾರದಲ್ಲಿ ವಿಶ್ವ ಹಿಂದೂ ಪರಿಷತ್ ಯಾವಾಗಲೂ ಬೆಂಬಲದಲ್ಲೇ ಇರ್ತದೆ. ಅವರಿಗೆ ಇನ್ನೊಂದು ರೀತಿಯಲ್ಲಿ ಅದನ್ನು ಕಲ್ಪಿಸಿ ಬೇರೆ ಕಡೆಯಿಂದ ಏನು ಸಂಪರ್ಕ ರಸ್ತೆಯನ್ನು ಕಲ್ಪಿಸಲಿಕ್ಕೆ ನಮ್ಮದು ಸದಾ ಬೆಂಬಲ ಇದೆ. ಅವರೊಂದಿಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಈ ರಸ್ತೆಯ ಬಗ್ಗೆ ದೇವಸ್ಥಾನದ ಆಸ್ತಿ ಪಾಸ್ತಿಗಳನ್ನ ಯಾವ ರೀತಿಯಲ್ಲಿ ಅದನ್ನ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋದರ ಬಗ್ಗೆ ವ್ಯವಸ್ಥಾಪನಾ ಸಮಿತಿಯ ಏನು ನಿರ್ಣಯಗಳು ಕೈಗೊಂಡಿದ್ದಲ್ಲಿ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರತಕ್ಕಂಥ ನಮಗೆಲ್ಲರಿಗೂ ಗೊತ್ತಿದೆ. ಈ ಸಂದರ್ಭ ಒಂದಷ್ಟು ಸಂಶಯಗಳಿಗೆ ಮತ್ತು ಭಕ್ತರ ಗೊಂದಲಗಳಿಗೆ ಕಾರಣ ಆಗಿರತಕ್ಕಂಥ ವಿಚಾರಗಳನ್ನ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಇವತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನ ಸರಿಪಡಿಸಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡೋದಕ್ಕೋಸ್ಕರ ಇವತ್ತು ಒಂದು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಪತ್ರಿಕೆಗಳಲ್ಲಿ ಇವತ್ತು ಕಾಣಸಿಕ್ಕಂತೆ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 30 ಫೀಟು, ಕೆಲವೊಂದು ಕಡೆ 16 ಮೀಟರ್ ಅಂದ್ರೆ 50 ಫೀಟಿನ ಅಗಲದ ರಸ್ತೆ ಮಹಾಲಿಂಗೇಶ್ವರ ದೇವಸ್ಥಾನದ ಹಿಂದಿನ ಗಣೇಶ ಪ್ರಸಾದ್ ಹೋಟೆಲಿಂದ ಸ್ಮಶಾನದ ಗೇಟಿನ ತನಕ ಒಂದು ನೂತನ ರಸ್ತೆ ನಿರ್ಮಾಣ ಆಗ್ತದೆ ಅಂತ ಹೇಳುವಂತ ಒಂದು ಸುದ್ದಿಗಳು ಇವತ್ತು ಬಹಳ ವೇಗದಲ್ಲಿ ಹರಡ್ತಾ ಇದೆ. ನಾವು ಯಾವತ್ತು ಅಭಿವೃದ್ಧಿ ಕಾರ್ಯಗಳಿಗೆ, ದೇವಳದ ನಿತ್ಯ ನೈಮಿಕ ಕಾರ್ಯಗಳಿಗೆ 100ಕ್ಕೆ 100 ಅಡ್ಡಿ ಮಾಡುವವರಲ್ಲ. ಯಾಕೆಂತ ಕೇಳಿದ್ರೆ, ನಾವು ನಮ್ಮ ಹಿರಿಯರಿಂದ ನಂಬಿಕೊಂಡು ಬಂದಿರತಕ್ಕಂಥ ಸೀಮಾಧಿಪತಿಯಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಪಾವಿತ್ರ್ಯತೆಗೆ, ಅಲ್ಲಿ ಇರತಕ್ಕಂಥ ಭಕ್ತರ ನಂಬಿಕೆಗಳಿಗೆ ಯಾವಾಗ ಧಕ್ಕೆ ಬರುತ್ತೆ, ಯಾವಾಗ ತೊಂದರೆ ಆಗತ್ತೆ, ಅದರ ವಿರುದ್ಧ ನಾವು ನಿಲ್ಲಬೇಕಾಗಿರ್ತಕ್ಕಂಥದ್ದು, ಅದರ ವಿರುದ್ಧ ನಾವು ಎಚ್ಚರಿಕೆ ಮಾಡಬೇಕು, ಜಾಗೃತ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳುವಂಥ ದೃಷ್ಟಿಯಿಂದ ಈ ಮನವಿಯನ್ನು ಇವತ್ತು ಕೊಟ್ಟಿದ್ದೇವೆ. ನಮ್ಮ ಆಗ್ರಹಗಳು ಇಷ್ಟೇ. ಇವತ್ತು ಗಣೇಶ ಪ್ರಸಾದ್ ಹಿಂದಿನ ಹೋಟೆಲ್ ಅಲ್ಲಿಂದ ಇರತಕ್ಕಂಥ ಸಂದರ್ಭ ರಸ್ತೆ ನಿರ್ಮಾಣ ಆದಾಗ ಇಲ್ಲಿಯ ಪವಿತ್ರವಾಗಿರ್ತಕ್ಕಂಥ ಮುತ್ತಿನ ಕೆರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೆರೆ, ಅಲ್ಲಿಯ ಪಾವಿತ್ರ್ಯತೆಗೆ, ಅಲ್ಲಿ ಇರತಕ್ಕಂಥ ನೀರಿನ ವ್ಯವಸ್ಥೆಗಳಿಗೆ ಏನಾದರೂ ತೊಂದರೆಗಳಾಗತ್ತಾ?
ಎರಡನೇದು, ಇವತ್ತು ನಾಗನ ಮೂಲಬಿಂಬ ಮತ್ತು ಅಯ್ಯಪ್ಪನ ಗುಡಿ ತೆಗೆದಿರ್ತಕ್ಕಂಥ ಸಂದರ್ಭ. ಅಯ್ಯಪ್ಪನ ವಿಗ್ರಹ ಈಗಾಗಲೇ ಬಾಲಾಲಯದಲ್ಲಿ ಸ್ಥಾಪನೆ ಆದರೂ ಸಹ ಅದಕ್ಕೆ ಪರ್ಮನೆಂಟ್ ಪೂರ್ತಿಯಾಗಿರ್ತಕ್ಕಂಥ ಕಟ್ಟಡ ಇನ್ನೂ ನಿರ್ಮಾಣ ಆಗಿಲ್ಲ. ಅಲ್ಲೂ ಏನೋ ಗೊಂದಲಗಳಿದೆ ಅಂತ ಹೇಳುವಂತ ವಿಚಾರಗಳು ಇವತ್ತು ಸಮಾಜದಲ್ಲಿ ಬಹಳ ಗೊಂದಲವನ್ನ ಸೃಷ್ಟಿಸಿದೆ. ಆಗಿರ್ತಕ್ಕಂಥ ಇವತ್ತು ನಾಗನ ಬಿಂಬವನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು, ಬೇರೆ ಮೂಲ ಬಿಂಬಕ್ಕೆ ಸೇರಿಸಿರ್ತಕ್ಕಂಥ ಇರ್ಬೋದು, ಅದು ಅಯ್ಯಪ್ಪ ಗುಡಿಯನ್ನ ತೆರವು ಮಾಡಿ ಅಯ್ಯಪ್ಪನ ಮತ್ತೆ ನವೀಕರಣ ಜೀರ್ಣೋದ್ಧಾರ ಮಾಡುವಂತ ಕೆಲಸಗಳಿರ್ಬೋದು, ಅಥವಾ ಈ ರೀತಿಯ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸಗಳಲ್ಲಿ 100ಕ್ಕೆ 100 ನಾವು ಸ್ವಯಂ ಸೇವಕರಾಗಿ ಶ್ರಮದಾನ ಅಥವಾ ಯಾವುದೇ ಕಾಯ ವಾಚ ಮನಸ ನಾವು ದೇವಸ್ಥಾನದ ಜೊತೆಗಿದ್ದೀವಿ. ಮಹಾಲಿಂಗೇಶ್ವರನ ಸೇವೆಗೆ ನಾವು ಎಲ್ಲರೂ ಸಿದ್ಧರಿದ್ದೀವಿ. ಆದರೆ ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡೇ ಹೋಗುದಿದ್ರೆ ನಾವು ಅದನ್ನು ವಿರೋಧ ಮಾಡುವುದು 100ಕ್ಕೆ 100 ಸತ್ಯ. ಇದು ಏನಂತ ಹೇಳಿದ್ರೆ, ಒಂದು ಸಂಪರ್ಕ ರಸ್ತೆ ಈಗ ಇದೆ, ಆದರೆ ಇದು ನಗರಸಭೆಯ ಇದರಲ್ಲಿದೆ. ಆದರೆ ನಮಗೆ ಇನ್ನು ಈ ರೀತಿಯಾಗಿ ಒಂದು ಇಡೀ ದೇವಸ್ಥಾನದ ಸುತ್ತಲಾಗಿ ಒಂದು ಸಾರ್ವಜನಿಕ ರಸ್ತೆಯನ್ನು ಮಾಡುವಂತ ಸಂದರ್ಭದಲ್ಲಿ, ನಾನಾಗಲೇ ಹೇಳಿದೆ, ಕೆರೆಯ ಪಕ್ಕದಲ್ಲಿ, ದೇವಸ್ಥಾನದ ಪಕ್ಕದಲ್ಲಿ ಹಾದು ಹೋಗುವಂತ ಸಾರ್ವಜನಿಕ ರಸ್ತೆ ಇದ್ರೆ ನಾಳೆ ಗೊಂದಲಗಳು ಆಗ್ತದೆ. ಅದಕ್ಕೆ ಎಡೆ ಮಾಡಿ ಕೊಡಬಾರದು, ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳುವುದು ನಮ್ಮ ಆಗ್ರಹ. ಜೊತೆಗೆ ಆ ಮನೆಗಳಿಗೆ ಏನು ರಸ್ತೆ, ಅದಕ್ಕೆ ಬೇರೆ ವಿಕಲ್ಪ ಇದೆ. ಬೇರೆ ಕಡೆಯಿಂದ ರಸ್ತೆಯನ್ನ, ಸಂಪರ್ಕ ರಸ್ತೆಯನ್ನು ಮಾಡಿಕೊಡುವಂತ ಒಂದು ಅವಕಾಶಗಳು ಇರುವುದರಿಂದ ಅವರಿಗೆ ರಸ್ತೆಗಳಾಗಬೇಕು. ಅವರ ಮೂಲಭೂತ ಸೌಕರ್ಯಕ್ಕೆ ನಮ್ಮದು ಯಾವತ್ತೂ ಬೆಂಬಲ ಇದೆ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಪ್ರಸನ್ನ, ಜಿಲ್ಲಾ ಉಪಾಧ್ಯಕ್ಷರಾದ ಸತೀಶ್ ಬಿಎಸ್, ಜಿಲ್ಲಾ ಕೋಶಾಧಿಕಾರಿ ಮಾಧವ ಪೂಜಾರಿ, ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಧರ್ ತೆಂಕಿಲ, ಪ್ರಮುಖರಾದ ಮುರಳೀಕೃಷ್ಣ ಹಸಂತಡ್ಕ, ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.